ಹಾಯ್ ಫ್ರೆಂಡ್ಸ್. ಓಕೆ, 22/2/2026 ಅಂದರೆ ಕಳೆದ ಭಾನುವಾರ ನಡೆದಂತಹ SDA ಎಕ್ಸಾಮ್ನಲ್ಲಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ವಿಶ್ಲೇಷಣೆ ಮಾಡಿ ಅಂಥೇಳಿ ಸ್ಟೂಡೆಂಟ್ಸ್ಗಳು ನಮಗೆ ಹೇಳ್ತಾ ಇದ್ದರು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ಗಳ ಎನಲೈಸಿಸನ್ನು ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆಗೆ ನಿಮಗೆಲ್ಲರಿಗೂ ಒಂದು ಸಜೆಷನನ್ನು ನೀಡಬೇಕಾಗಿದೆ. ಅದೇನೆಂದರೆ, ಯಾವುದೇ ಸಬ್ಜೆಕ್ಟ್ ಇರಲಿ ಅದಕ್ಕೆ ಅದು ಒಂದು ಯಾವುದಾದ್ರೂ ಒಳ್ಳೆಯ ನೋಟ್ಸ್ ಸಿಕ್ತಂದರೆ ಆ ನೋಟ್ಸನ್ನು ಓದಿ ಅಂಥೇಳಿ ನನ್ನ ಸಲಹೆಯನ್ನು ನೀಡ್ತಾ ಇದ್ದೀನಿ. ನಾನು ಕೊಟ್ಟಿರ್ತಕ್ಕಂಥ ಕ್ಲಾಸ್ ನೋಟ್ಸ್ನಿಂದ 9 ಕ್ವಶನ್ಸ್ಗಳಿಗೆ ನೇರವಾಗಿ ಆನ್ಸರ್ಸನ್ನು ಮಾಡಬಹುದು. ಸೊ ನಿಮಗೆ ಗೊತ್ತಿರಬೇಕಾದಂಥ ಇನ್ನೊಂದು ಮಾಹಿತಿ ಏನಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿಂದ ಸುಮಾರು 12 ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಈ 12ರಲ್ಲಿ 9ಕ್ಕೆ ಉತ್ತರ ನನ್ನ ನೋಟ್ಸ್ನಲ್ಲಿನೇ ಇದೆ. ಇನ್ನು 2 ಕ್ವಶನ್ಸ್ಗಳಿಗೆ ಆನ್ಸರನ್ನು ನೀವು ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ ಮತ್ತು ನನ್ನ ಕ್ಲಾಸನ್ನು ನೀವು ಕುಳಿತಿದ್ದೀರಂದರೆ ಆ ಕ್ಲಾಸ್ನ ನಾಲೆಜ್ನಿಂದ ಉತ್ತರಿಸಬಹುದು. ಸೊ ಹಾಗಾಗಿ ಈ ಪಾಲಿಟಿಯಿಂದ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಿಂದ ಕೇಳಿರ್ತಕ್ಕಂತಹ 12 ಪ್ರಶ್ನೆಗಳಲ್ಲಿ 11ಕ್ಕೆ ನೀವು ಅತ್ಯಂತ ಸರಳವಾಗಿ ಉತ್ತರವನ್ನು ನೀಡಬಹುದು. ಓಕೆ, ಸೊ ಹೀಗೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಯಾವುದಾದ್ರೂ ಉತ್ತಮ ನೋಟ್ಸ್ ಸಿಕ್ತಂದರೆ ಆ ನೋಟ್ಸನ್ನು ತೆಗೆದುಕೊಂಡು ಅದನ್ನು ಓದುವಂಥ ಕೆಲಸ ಆಗಬೇಕು. ಮೊದಲು ನೀವು ಡೈರೆಕ್ಟಾಗಿ ಏನಾದರೂ ರೆಫರೆನ್ಸ್ ಬುಕ್ಸನ್ನು ತೆಗೆದುಕೊಂಡ್ರಂದರೆ ರೆಫರೆನ್ಸ್ ಬುಕ್ಸ್ನಲ್ಲಿ ಬೇಕಾದದ್ದು ಬೇಡವಾದದ್ದು ಸಾಕಷ್ಟು ಇರುತ್ತದೆ. ಸೊ ಹಾಗಾಗಿ ನಿಮ್ಗೆ ಅದರಲ್ಲಿ ಯಾವುದು ಫಿಲ್ಟರ್ ಮಾಡಬೇಕು, ಯಾವುದು ಓದಬೇಕು ಅದನ್ನು ಕಂಡುಹಿಡಿಯೋದು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟಿಗೆ ಏನಾದರೂ ನಿಮಗೆ ಇಂತಹ ನೋಟ್ಸ್ ಸಿಕ್ತಂದರೆ ಆ ನೋಟ್ಸನ್ನೇ ಓದಿ. ಉದಾಹರಣೆಗೆ ಲಕ್ಷ್ಮೀಕಾಂತ್ ಬುಕ್ನಲ್ಲಿ 1800 ಪೇಜಸ್ಗಳಿವೆ. ಆ 1800 ಪೇಜಸ್ಗಳೆಲ್ಲನೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ. ಓಕೆ, ಬಟ್ ಯಾವುದು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನು ಕ್ಲಾಸ್ನಲ್ಲಿ ಟೇಬಲ್ ಫಾರ್ಮ್ಯಾಟ್ನಲ್ಲಿ ಅಥವಾ ನೋಟ್ ಅಂಥೇಳಿ ಸೊ ಹೀಗೆ ಕ್ಲಾಸ್ ನೋಟ್ಸ್ನಲ್ಲಿ ಅದನ್ನೆಲ್ಲ ಬರೆಸ್ತಾ ಹೋಗಿದ್ದೀನಿ. ಸೊ ನೋಟ್ಸನ್ನು ನೀವು ಮಾಡಿದ್ರಂದರೆ ಅದನ್ನು ರಿವಿಷನ್ ಮಾಡೋದು ಸಹ ಈಸಿ ಆಗ್ತದೆ. ಈಗ ನೋಡಿ, ಲಕ್ಷ್ಮೀಕಾಂತ್ ಬುಕ್ಕು 1800 ಪೇಜಸ್ ಇದೆ, ನನ್ನ ಕ್ಲಾಸ್ ನೋಟ್ಸು 350 ಪೇಜಸ್ ಇದೆ. ಸೊ ಈಗ ಯಾವುದು ರಿವಿಷನ್ ಮಾಡೋದು ಈಸಿ ಆಗ್ತದೆ? ಕ್ಲಾಸ್ ನೋಟ್ಸ್ ಆಬ್ವಿಯಸ್ಲಿ. ಓಕೆ, ಅದು ಮತ್ತು ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಇವನ್ ಇಟ್ ಈಸ್ ನಾಟ್ ಟೈಪ್ಡ್ ಒನ್, ಸೊ ಅದನ್ನು ಟೈಪೂ ಮಾಡಿಲ್ಲ. ಸೊ ಹ್ಯಾಂಡ್ ರಿಟನ್ ನೋಟ್ಸನ್ನು ರಿವಿಷನ್ ಮಾಡೋದು ಈಸಿ ಆಗಿರೋದ್ರಿಂದ ನೀವು ಅದನ್ನು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ಓಕೆ, ಸೊ ಈಗ ಮತ್ತಷ್ಟು ವಿಳಂಬ ಮಾಡದೆ ಈ SDA ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಈ ಒಂದು ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಪ್ರಶ್ನೆ 11. ಕೆಳಗೆ ನೀಡಿರುವ ಹೈಕೋರ್ಟ್ಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದಿ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಕಾರ್ಯಾಂಗದ ಹಸ್ತಕ್ಷೇಪವಿಲ್ಲದೆ ನೇಮಕ ಮಾಡಬಹುದು. ಈ ಹೇಳಿಕೆ ಸರಿಯಾಗಿದೆ. ಏಕೆಂದರೆ ಈ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ಸ್ವಾತಂತ್ರ್ಯವನ್ನು ಭದ್ರಪಡಿಸೋದಕ್ಕೆ ಸಂವಿಧಾನದಲ್ಲಿ ಇಂತಹ ಒಂದು ಅಧಿಕಾರಕ್ಕೆ ಅವಕಾಶ ನೀಡಲಾಗಿದೆ. ಓಕೆ, ಇಲ್ಲಿ ಕಾರ್ಯಾಂಗ ಅಂದರೆ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ತಮ್ಮ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಈ ಒಂದು ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ ಏನು ಹೇಳ್ತದೆ ಅಂದರೆ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಓಕೆ, ಸೊ ಈ ಹೇಳಿಕೆಯೂ ಸಹ ಸರಿಯಾಗಿದೆ. ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ 2 ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಹಾಗಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ, ಈ ಡಿಸ್ಟಿಕ್ ಕೋರ್ಟ್ ಮತ್ತು ತಾಲೂಕಾ ಕೋರ್ಟ್ಗಳ ಜಡ್ಜಸ್ಗಳನ್ನು ಯಾರು ನೇಮಕ ಮಾಡ್ತಾರೆ ಅನ್ನೋದನ್ನು. ಇನ್ನು ಆಪ್ಷನ್ ಸಿ ಏನು ಹೇಳ್ತದೆ ಅಂದರೆ, ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ವರ್ಗಾಯಿಸಬಹುದು. ಸೊ ಈ ಸಿ ಹೇಳಿಕೆಯು ಸಹ ಸರಿಯಾಗಿದೆ. ಓಕೆ, ಸೊ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ನ್ಯಾಯಾಧೀಶರ ವರ್ಗಾವಣೆ ಮಾಡಬೇಕಾಗಿತ್ತಂದರೆ ಅದನ್ನು ಮಾಡೋದು ಪ್ರೆಸಿಡೆಂಟ್. ನೆನಪಿನಲ್ಲಿರಲಿ,
ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಹೈಕೋರ್ಟ್ನಿಂದ ಆಂಧ್ರ ಪ್ರದೇಶ್ ಹೈಕೋರ್ಟಿಗೆ ಒಬ್ಬ ನ್ಯಾಯಾಧೀಶನ ವರ್ಗಾವಣೆ ಮಾಡಬೇಕಂದ್ರೆ ಅದನ್ನು ಮಾಡ್ತಕ್ಕಂಥದ್ದು ಪ್ರೆಸಿಡೆಂಟ್. ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಆ ರೀತಿ ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟ್ಗೆ ಒಬ್ಬ ನ್ಯಾಯಾಧೀಶನನ್ನು ವರ್ಗಾಯಿಸಬಹುದು. ನೆಕ್ಸ್ಟು ಡಿ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವುದಿಲ್ಲ. ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ನಾವು ಸುಪ್ರೀಂ ಕೋರ್ಟ್ ಜಡ್ಜಸ್ಸನ್ನು ಸಹ ಪದಚ್ಯುತಿಗೊಳಿಸಬಹುದು, ಹೈಕೋರ್ಟ್ ಜಡ್ಜಸ್ಸನ್ನು ಸಹ ಪದಚ್ಯುತಿಗೊಳಿಸಬಹುದು. ಇವರಿಬ್ಬರನ್ನು ಪದಚ್ಯುತಿಗೊಳಿಸುವಂತಹ ವಿಧಾನ ಒಂದೇ ರೀತಿಯಾಗಿದೆ. ಅದನ್ನು ನಾನು ಕ್ಲಾಸ್ನಲ್ಲಿ ಮತ್ತು ಕ್ಲಾಸ್ ನೋಟ್ಸ್ನಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗಾಗಿ ಇಲ್ಲಿ ಈ ಡಿ ಹೇಳಿಕೆ ತಪ್ಪಾಗಿದೆ. ಈಗ ಡಿ ಹೇಳಿಕೆ ತಪ್ಪಾಗಿದೆ ಅಂದರೆ ಅವೆಲ್ಲ ಡಿ ಹೇಳಿಕೆ ಇರ್ತಕ್ಕಂತಹ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದ್ರೆ ಅಂದರೆ ನಿಮಗೆ ಸಿಗೋದು ಒಂದೇ, ದಟ್ ಈಸ್ ಆಪ್ಷನ್ 1 ABC ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಇಲ್ಲಿ ನೋಡಿ, ನಿಮಗೆ ಒಂದು ವೇಳೆ ಇದು ಯಾವುದೂ ಗೊತ್ತಿರಲಿಲ್ಲ ಅಂದರೂ ಸಹ ನಿಮಗೆ ABC ಹೇಳಿಕೆಗಳು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಅಂತಹ ಸಮಯದಲ್ಲಿಯೂ ಸಹ ನೀವು ಸರಿಯಾದ ಆಯ್ಕೆಯನ್ನು ಕಂಡುಹಿಡಿಯಬಹುದು. ಹೇಗೆ ಅಂದರೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಡಿ ಆಪ್ಷನನ್ನು ಡೈರೆಕ್ಟಾಗಿ ಡಿ ಹೇಳಿಕೆಯನ್ನು ಓದಿ. ಡಿ ಹೇಳಿಕೆ ಏನು ಹೇಳ್ತಾ ಇದೆ? ಹೈಕೋರ್ಟ್ನ ನ್ಯಾಯಾಧೀಶರನ್ನು ಅವರ ಹುದ್ದೆಯಿಂದ ತೆಗೆದುಹಾಕುವುದಿಲ್ಲ. ಯಾವುದೇ ಹುದ್ದೆ ಇರಲಿ, ಆ ಹುದ್ದೆಯ ವ್ಯಕ್ತಿಯನ್ನು, ಆ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತೆಗೆದುಹಾಕುವುದಕ್ಕೆ ಬೇರೆ ಬೇರೆ ವಿಧಾನಗಳಿರುತ್ತವೆ. ಓಕೆ, ಸೊ ಹಾಗಾಗಿ ಈ ಒಂದು ಡಿ ಹೇಳಿಕೆಯನ್ನು ತೆಗೆದು ಹಾಕಿದರೆ ಅಂದರೆ ಆ ಡಿ ಹೇಳಿಕೆ ಇರ್ತಕ್ಕಂತಹ ಆಯ್ಕೆಗಳನ್ನು ನೀವು ಈ ಆಪ್ಷನ್ಸ್ಗಳಿಂದ ರಿಮೂವ್ ಮಾಡಿದರೆ ಅಂದರೆ ನಿಮಗೆ ನೇರವಾಗಿ ಓಕೆ ರೈಟ್ ಆಪ್ಷನ್ ಯಾವುದು ಅಂಥೇಳಿ ಸಿಕ್ಬಿಡ್ತದ. ಸೊ ಈ ರೀತಿಯಾಗಿಯೂ ಸಹ ನೀವು ಎಲಿಮಿನೇಷನ್ ಮೆಥಡನ್ನು ಬಳಸಿಕೊಳ್ಳಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣಗಳಲ್ಲ? ಸಂಯುಕ್ತ ವ್ಯವಸ್ಥೆಯ ಕೆಲವು ಲಕ್ಷಣಗಳಿವೆ. ಮೊದಲನೇದೇನು? ದೇರ್ ಶುಡ್ ಬಿ 2 ಗವರ್ಮೆಂಟ್ಸ್, 2 ಸರ್ಕಾರಗಳಿರಬೇಕು. ಓಕೆ, ಇದು 1ನೆಯ ಲಕ್ಷಣ. ನೆಕ್ಸ್ಟು, ಈ 2 ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆಯಾಗಿರಬೇಕು. ಓಕೆ, ಅಧಿಕಾರ ಹಂಚಿಕೆ ಆಗಿರಬೇಕು. 3ನೇದು, ಕಠಿಣ ಸಂವಿಧಾನ ಇರಬೇಕು. ಸಂವಿಧಾನ ತಿದ್ದುಪಡಿ ಮಾಡುವುದು ಕಷ್ಟವಾಗಿರಬೇಕು, ಕಠಿಣವಾಗಿರಬೇಕು. ನೆಕ್ಸ್ಟ್ 4ನೇದು, ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಏಕೆಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಜಗಳ ಬಂತಂದರೆ ಪಕ್ಷಪಾತವಿಲ್ಲದೆ ನ್ಯಾಯ ನಿರ್ಣಯ ಮಾಡೋದಕ್ಕೆ ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಓಕೆ, ಅದಾದ ನಂತರ ಸಂವಿಧಾನದ ಶ್ರೇಷ್ಠತೆ ಇರಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದಂಗೆ ನಡಿಬಾರ್ದು ಅಥವಾ ರಾಜ್ಯ ಸರ್ಕಾರ ಹೇಳಿದಂಗೆನೂ ನಡಿಬಾರ್ದು. ಯಾರು ಹೇಳಿದಂಗೆ ನಡಿಬೇಕು? ಸಂವಿಧಾನ ಹೇಳಿದಂಗೆ ನಡಿಬೇಕು. ಅದನ್ನೇ ನಾವು ಸಂವಿಧಾನದ ಶ್ರೇಷ್ಠತೆ ಅಂತ ಕರಿತೀವಿ. ನೆಕ್ಸ್ಟ್ 6ನೇದು, ದ್ವಿಸದನ ಶಾಸಕಾಂಗವಿರಬೇಕು. ದ್ವಿಸದನ ಶಾಸಕಾಂಗ ಅಂದರೆ ಸಂಸತ್ತು 2 ಸದನಗಳನ್ನು ಹೊಂದಿರಬೇಕು. ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ, ಮೇಲ್ಮನೆ ಕೆಳಮನೆ. ರಾಜ್ಯಸಭೆ ಇಲ್ಲಿ ಹೆಸರೇ ಹೇಳುವಂತೆ ಇದು ರಾಜ್ಯಗಳ ಸದನ, ರಾಜ್ಯಗಳ ಹಿತಾಸಕ್ತಿಯನ್ನು ರಕ್ಷಿಸುವಂತಹ ಸದನ. ಸೊ ಹೀಗೆ ಈ ಲಕ್ಷಣಗಳನ್ನು ಹೊಂದಿದರೆ ಅದನ್ನು ಸಂಯುಕ್ತ ವ್ಯವಸ್ಥೆ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಕ್ವಶನ್ನಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ ಯಾವುದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣವಲ್ಲ. ಓಕೆ, ಇಲ್ಲಿ ಸಂವಿಧಾನದ ಶ್ರೇಷ್ಠತೆ ಇದೆ, ಕಠಿಣ ಸಂವಿಧಾನ ಇದೆ, ಸ್ವತಂತ್ರ ನ್ಯಾಯಾಂಗ ಇದೆ, ಅಧಿಕಾರದ ವಿಕೇಂದ್ರೀಕರಣ ಇರಬೇಕು. ಆದರೆ ಇಲ್ಲಿ ವಿಕೇಂದ್ರೀಕರಣವಿರುವುದಿಲ್ಲ ಅಂತ ಹೇಳಿದೆ. ಓಕೆ, ಇಲ್ಲಿ ಅಧಿಕಾರದ ಹಂಚಿಕೆ ಇದೆಯಲ್ಲ, ಸೊ ಈ ರೀತಿಯಾಗಿ ಹಂಚಿಕೆ ಆಗಿರಬೇಕು. ಆದರೆ ಇಲ್ಲಿ ಹಂಚಿಕೆ ಆಗಿರಬಾರ್ದು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ರೈಟ್ ಆಪ್ಷನ್ ಇಸ್ ಆಪ್ಷನ್ 3. ಇದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಬಹಳ ಸಿಂಪಲ್ ಕ್ವಶನ್ ಇದು. ಓಕೆ, ಸೊ ಫಂಡಮೆಂಟಲ್ ರೈಟ್ಸ್ ಚಾಪ್ಟರ್ನಲ್ಲಿ ನಿಮಗೆ ಇನಿಷಿಯಲಿನೇ ಈ ಒಂದು ಮಾಹಿತಿ ಸಿಗುತ್ತದೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಒಂದು ಕಡೆಗೆ ಹಕ್ಕುಗಳನ್ನು ನೀಡಿದ್ದಾನೆ, ಇನ್ನೊಂದು ಕಡೆಗೆ ವಿಧಿಗಳಿವೆ. ಸೊ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಆರ್ಟಿಕಲ್ 32 ಎಲ್ಲರಿಗೂ ಗೊತ್ತೇ ಇದೆ. ಇದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ ಹೇಳಿ ಕರಿತೀವಿ.
BR ಅಂಬೇಡ್ಕರ್ ಅವರು ಇದನ್ನು ಏನಂತ ಹೇಳಿ ಕರೆದಿದ್ದಾರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಇದು ವಿಧಿ 25ರಿಂದ 28ರವರೆಗೆ ಬರ್ತದೆ. ಓಕೆ, ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24 ವಿಧಿಗಳು. ಓಕೆ, ವಿಧಿ 23 ಬಲವಂತದ ದುಡಿಮೆಯನ್ನು ನಿಷೇಧಿಸುತ್ತದೆ. ವಿಧಿ 24 ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುತ್ತದೆ. ಮಕ್ಕಳನ್ನು ಕಾರ್ಮಿಕರಾಗಿ ದುಡಿಸಿಕೊಳ್ಳುವುದನ್ನು ನಿಷೇಧಿಸುವಂತಹ ಒಂದು ಆರ್ಟಿಕಲ್ ಇದು. ಲಾಸ್ಟ್ನೇದು ಸಮಾನತೆಯ ಹಕ್ಕು, ಇದನ್ನು 14ರಿಂದ 18ರವರೆಗೆ ನೀಡಲಾಗಿದೆ. ಸೊ ಇಲ್ಲಿ ನೋಡಿದರೆ ಅಂದರೆ ಸರಿಯಾದ ಆಯ್ಕೆ A2 ಆಗಿರಬೇಕು. A2 ಆಗಿರ್ತಕ್ಕಂಥದ್ದು ಇದು ಒಂದೇ ಇದೆ. ನೆಕ್ಸ್ಟು B1. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ 3. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. NHRCಗೆ ಸಂಬಂಧಪಟ್ಟಂತೆ ಇದೆ. ಸೊ NHRC ಒಂದು ಸಂವಿಧಾನೇತರ ಸಂಸ್ಥೆ, ಇದೊಂದು ಸಂವಿಧಾನಿಕ ಸಂಸ್ಥೆಯಲ್ಲ, ನೆನಪಿನಲ್ಲಿರಲಿ. ದಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1993, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ 1993ರ ಪ್ರಕಾರ ಈ ಒಂದು NHRC ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಸೊ ಅದರ ಕುರಿತಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ ಕೇಳ್ತಾ ಇದ್ದಾರೆ ಇಲ್ಲಿ. ಇದರ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿರಬೇಕು. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇದರ ಚೇರ್ಮನ್ ಆಗೋದಕ್ಕೆ ಅವಕಾಶವಿಲ್ಲ. ಸೊ ಹಾಗಾಗಿ ಆಯ್ಕೆ 1 ತಪ್ಪಾಗಿದೆ. ಯಾರು ಮಾತ್ರ ಚೇರ್ಮನ್ ಆಗಬಹುದು? ಇದರ ಅಧ್ಯಕ್ಷರು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನಿವೃತ್ತ ನ್ಯಾಯಾಧೀಶರು ಮಾತ್ರ. ಓಕೆ, ಸೊ ಹಾಗಾಗಿ ಹೇಳಿಕೆ 1 ತಪ್ಪು. ಈ ಎರಡನೆಯ ಆಪ್ಷನ್ ಏನು ಹೇಳ್ತಾ ಇದೆ ಅಂದರೆ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಅವರ ಮಂತ್ರಿಮಂಡಲದ ಶಿಫಾರಸಿನಂತೆ ನೇಮಿಸುತ್ತಾರೆ. ಈ ಆಪ್ಷನ್ ಸಹ ತಪ್ಪಾಗಿದೆ. ಏಕೆಂದರೆ ಅವರನ್ನು ನೇಮಕ ಮಾಡೋದು ರಾಷ್ಟ್ರಪತಿಗಳೇ, ಆದರೆ ಅದು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಅಲ್ಲ. ಅಲ್ಲೊಂದು ಆಯ್ಕೆ ಸಮಿತಿ ಇರುತ್ತದೆ, ಸೆಲೆಕ್ಷನ್ ಕಮಿಟಿ ಅಂಥೇಳಿ ಕರಿತೀವಿ. ಸೆಲೆಕ್ಷನ್ ಕಮಿಟಿ ಅಥವಾ ಆಯ್ಕೆ ಸಮಿತಿ. ಆ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಸ್ಪೀಕರ್ ಇರ್ತಾರೆ. ಓಕೆ, ಸೊ ಈ ರೀತಿಯಾಗಿ ಮಲ್ಟಿಪಲ್ ಮೆಂಬರ್ಸ್ಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತದೆ. ನೆಕ್ಸ್ಟು 3ನೆಯ ಆಪ್ಷನ್, ಇದು ಮಾನವ ಹಕ್ಕುಗಳ ರಕ್ಷಣೆಗೆ ಸಂವಿಧಾನ ತಿದ್ದುಪಡಿ ಮಾಡಬಹುದು. ಈ ಆಪ್ಷನ್ ಸಹ ತಪ್ಪಾಗಿದೆ. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವಿರುವ ಏಕೈಕ ಸಂಸ್ಥೆ ಅಂದರೆ ಅದು ಸಂಸತ್ತು. ಓಕೆ, ಸಂಸತ್ತು ಮಾತ್ರ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ. ಸೊ ಹಾಗಾಗಿ ಆಪ್ಷನ್ 3 ಸಹ ತಪ್ಪಾಗಿದೆ. ಆಪ್ಷನ್ 4 ಏನು ಹೇಳ್ತಾ ಇದೆ ಅಂದರೆ ಇದು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಓಕೆ, ಆಪ್ಷನ್ 4ಅನ್ನು ನಾವು ಇಲ್ಲಿ ಚೂಸ್ ಮಾಡಬಹುದು. ಓಕೆ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ, ಉತ್ತೇಜನ ಮಾಡೋದಕ್ಕೆ ಏನಾದರೂ ಸಂಶೋಧನೆ ನಡೆಸಬೇಕಾಗಿತ್ತಂದರೆ ಅದಕ್ಕೆ ಬೇಕಾದಂತಹ ಸಹಾಯವನ್ನು ನಮಗೆ NHRC ಮಾಡುತ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 17. ಭಾರತದ ಸಂವಿಧಾನದ ವಿಧಿ 368ರ ಪ್ರಕಾರ ಈ ಕೆಳಗಿನ ಯಾವುದರಲ್ಲಿನ ಬದಲಾವಣೆಗಳನ್ನು ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ? ಓಕೆ, ಸೊ ಇದನ್ನು ನೀವು ವಿಧಿ 368ನ್ನು ಚರ್ಚೆ ಮಾಡುವಾಗ ತಿಳಿದುಕೊಂಡಿರುತ್ತೀರ. ನಾನು ಕ್ಲಾಸ್ನಲ್ಲಿನೂ ಹೇಳಿದ್ದೇನೆ ಅದನ್ನು. ಓಕೆ, 368ರ ಪ್ರಕಾರ ಮಾಡಿರುವಂತಹ ತಿದ್ದುಪಡಿಗಳಿಗೆ ಮಾತ್ರ ನಾವು ನಂಬರನ್ನು ಕೊಡ್ತೀವಿ. ಲೈಕ್ 106ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಓಕೆ, 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2023. ಸೊ ಈ ರೀತಿ ಯಾವುದಕ್ಕೆ ನಂಬರನ್ನು ಕೊಡ್ತೀವಲ್ಲ ಅವೆಲ್ಲ ತಿದ್ದುಪಡಿಗಳು ವಿಧಿ 368ರ ಪ್ರಕಾರ ಆದಂಥವು. ಇನ್ನು ಯಾವುದಕ್ಕೆ ನಂಬರ್ ಸಿಗೋದಿಲ್ಲವೋ ಅಂಥವುಗಳನ್ನು ನಾವು 368ರ ಪ್ರಕಾರ ಮಾಡಿರದ ಸಂವಿಧಾನ ತಿದ್ದುಪಡಿಗಳು ಅಲ್ಲ ಎಂದು ಪರಿಗಣಿಸುತ್ತೇವೆ. ಉದಾಹರಣೆಗೆ ಇಲ್ಲಿ 2ನೆಯ ಪರಿಚ್ಛೇದದಲ್ಲಿ ನಮೂದಿಯಾಗಿರುವ ಯಾವುದೇ ಅಂಶ, ಓಕೆ, ವಿಧಿ 2 ಅಂತ ಹೇಳಿದೆ ಅಥವಾ ಪರಿಚ್ಛೇದ 2. ವಿಧಿ 2 ಯಾವುದಕ್ಕೆ ಸಂಬಂಧಪಟ್ಟಿದೆ? ಒಂದು ಹೊಸ ಭೂಪ್ರದೇಶವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟಿದೆ.
ಓಕೆ. ಸೊ ವಿಧಿ 2ಕ್ಕೆ ಸಂಬಂಧಪಟ್ಟಂತೆ ವಿಧಿ 3ಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂಥ ಯಾವುದೇ ತಿದ್ದುಪಡಿಗಳನ್ನು ನಾವು ಸಂವಿಧಾನ ತಿದ್ದುಪಡಿ ಕಾಯ್ದೆಗಳು ಎಂದು ಪರಿಗಣಿಸುವುದಿಲ್ಲ. ಅವುಗಳಿಗೆ ಈ ರೀತಿಯಾಗಿ ನಂಬರ್ಗಳು ಸಿಗುವುದಿಲ್ಲ. ಓಕೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ 4 ಆಗಿರುತ್ತದೆ. ಉಳಿದ 3ಕ್ಕೆ ಏನಾದರೂ ತಿದ್ದುಪಡಿಗಳನ್ನು ಮಾಡಬೇಕಾಗಿತ್ತಂದರೆ ನಾವು ಅದನ್ನು 368ನ ಪ್ರಕಾರನೇ ಮಾಡಬೇಕು. 368ನ ಪ್ರಕಾರ ಮಾಡಿದರೆ ಅದಕ್ಕೆ ಒಂದು ನಂಬರ್ ಸಿಗುತ್ತದೆ. ಉದಾಹರಣೆಗೆ 42ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ 1976ರಲ್ಲಿ 7ನೇ ಪರಿಚ್ಛೇದದಲ್ಲಿರುವ ಓಕೆ, ಇಲ್ಲಿ 7ನೇ ಪರಿಚ್ಛೇದದಲ್ಲಿರುವ ಯಾವುದೇ ಪಟ್ಟಿ ಎಂದಿದ್ದಾನೆ, ಅದು ತಪ್ಪು. 7ನೇ ಅನುಸೂಚಿಯಲ್ಲಿರುವ ಯಾವುದೇ ಪಟ್ಟಿ ಅಂಥೇಳಿ ಆಗಬೇಕಾಗಿತ್ತದು. ಸೊ ಕೊಡೋದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾನೆ ಅವನು. ಓಕೆ, ನಾವು 7ನೇ ಅನುಸೂಚಿಯನ್ನು ಬದಲಾವಣೆ ಮಾಡಬೇಕಾಗಿತ್ತಂದರೆ, ಯಾವುದೇ ವಿಷಯವನ್ನು ಬದಲಾವಣೆ ಮಾಡಬೇಕಾಗಿತ್ತಂದರೆ ಅದಕ್ಕೂ ಸಹ ಸಂವಿಧಾನ ತಿದ್ದುಪಡಿ ಮಾಡಲೇಬೇಕು. ಓಕೆ. ಸೊ ಹಾಗಾಗಿ ರೈಟ್ ಆಪ್ಷನ್ 4 ಆಗಿದೆ. ಕೆಳಗಿನ ಯಾವ ಅವಧಿಯಲ್ಲಿ ಕೇಂದ್ರ ಸರ್ಕಾರವು ಸಮ್ಮಿಶ್ರ ಸರ್ಕಾರವಾಗಿತ್ತು? ಓಕೆ. ನಿಮಗೆ ಗೊತ್ತಿರಬೇಕು, ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದದ್ದು 1977 ಟು 1979. ಈ ಎಮರ್ಜೆನ್ಸಿ ಅಂಥೇಳಿ ಏನು ಕರಿತೀವಲ್ಲ, ತುರ್ತು ಪರಿಸ್ಥಿತಿ, ಇಂದಿರಾ ಗಾಂಧಿಯವರು 1975ರಲ್ಲಿ ಘೋಷಣೆ ಮಾಡ್ತಾರೆ. ಅದಾದ ನಂತರ 77ರಲ್ಲಿ ಚುನಾವಣೆಗಳು ನಡೀತವೆ. ಓಕೆ, ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕೇಂದ್ರದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ. ಸೊ ಇದನ್ನು ನಾನು ಎಮರ್ಜೆನ್ಸಿ ಚಾಪ್ಟರನ್ನು ಹೇಳುವಾಗ ಕ್ಲಾಸ್ನಲ್ಲಿಯೂ ಸಹ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತೇನೆ. ಅದರ ಬೇಸಿಸ್ ಮೇಲೆ ನೀವು ಇದನ್ನು ಆಯ್ಕೆ ಮಾಡಬಹುದು. ಮಾತ್ರವಲ್ಲ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ಗಳನ್ನು ಹೇಳುವಾಗ ಅಲ್ಲಿಯೂ ಸಹ ಇದರ ಬಗ್ಗೆ ಉಲ್ಲೇಖ ಮಾಡಿರ್ತೀನಿ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದಂತೆ ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ ಆನ್ಸರು ನೇರವಾಗಿ ನನ್ನ ಕ್ಲಾಸ್ ನೋಟ್ಸ್ನಿಂದ ಸಿಗ್ತದೆ. ಓಕೆ, 12ರಲ್ಲಿ 9 ಕ್ವಶನ್ಸ್ಗಳಿಗೆ ಈ ರೀತಿಯಾಗಿ ಸಿಗ್ತದೆ. ಇನ್ನು 2 ಕ್ವಶನ್ಸ್ಗಳನ್ನು ನಾನು ಕ್ಲಾಸ್ನಲ್ಲಿ ವಿವರಣೆಯನ್ನು ನೀಡುವಾಗ ನೀವೇನಾದರೂ ಚೆನ್ನಾಗಿ ಅರ್ಥೈಸಿಕೊಂಡಿದ್ರೆ ಅಂದರೆ ಮತ್ತು ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಅಂದರೆ ಇನ್ನೂ 2 ಕ್ವಶನ್ಸ್ಗಳಿಗೂ ಸಹ ನೀವು ಉತ್ತರವನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು. ಸೊ ಟೋಟಲ್ ಆಗಿ 11 ಕ್ವಶನ್ಸ್ಗಳಿಗೆ ಆನ್ಸರ್ಸನ್ನು ಮಾಡಬಹುದು. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 19. 42ನೇ ತಿದ್ದುಪಡಿಯ ಮೂಲಕ ಕೆಳಗಿನ ಯಾವ ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ಸಂವಿಧಾನಕ್ಕೆ ಸೇರಿಸಲಾಗಿದೆ? ಸೊ ಇಲ್ಲಿ ನೋಡಿದರೆ ಅಂದರೆ ಗ್ರಾಮ ಪಂಚಾಯಿತಿ ಆರ್ಟಿಕಲ್ 40 ಇದು ಸಂವಿಧಾನ ಇದ್ದಾಗಲೇ ಇತ್ತು. ನೆಕ್ಸ್ಟ್ ಪಶುಸಂಗೋಪನೆ ಆರ್ಟಿಕಲ್ 48 ಇದು ಸಹ ಸಂವಿಧಾನ ಇದ್ದಾಗಲೇ ಇತ್ತು. ಗೋ ಹತ್ಯೆ ನಿಷೇಧ ಇದು ಸಹ ಆರ್ಟಿಕಲ್ 48. ಸೊ ಇಲ್ಲಿ ಹೊಸದಾಗಿ ಸಂವಿಧಾನಕ್ಕೆ ಸೇರ್ಪಡೆಯಾಗಿರುವುದು ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳುವುದು. ಓಕೆ, ಇದನ್ನು ಆರ್ಟಿಕಲ್ 39F ಸೇರಿಸಿದ್ದಾನೆ. ಸೊ ಹಾಗಾಗಿ ರೈಟ್ ಆಪ್ಷನ್ ಈಸ್ ಆಪ್ಷನ್ 3. ಸೊ ಇಲ್ಲಿ ನೋಡಿ, ನಾನು ಕ್ಲಾಸ್ನಲ್ಲಿ ಇದನ್ನು ಡೀಟೇಲಾಗಿ ಚರ್ಚೆ ಮಾಡಿದ್ದೀನಿ, ಇದನ್ನು ಡೀಟೇಲಾಗಿ ಚರ್ಚೆ ಮಾಡಿರ್ತೀನಿ, ಇದನ್ನು ಮಾಡಿದ್ದೀನಿ. ಇದರ ಬಗ್ಗೆ ನೇರವಾಗಿ ಬರೆಸಿಲ್ಲ, ಆದರೆ ನೀವು ಈ 3ನ್ನು ಎಲಿಮಿನೇಟ್ ಮಾಡುವ ಮೂಲಕ ಸರಿಯಾದ ಆಯ್ಕೆಯನ್ನು ಈ ರೀತಿಯಾಗಿ ಚೂಸ್ ಮಾಡಬಹುದು. ಇಲ್ಲಿ ನೋಡಿ 48 ಆಗಿದೆ, 40 ಆಗಿದೆ, 48 ಆಗಿದೆ. ಸೊ ಇನ್ನು ಉಳಿದದ್ದು ಯಾವುದು? ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ಖಚಿತಪಡಿಸಿಕೊಳ್ಳುವುದು. ಇದನ್ನು ಕ್ಲಾಸ್ನಲ್ಲಿ ಬರೆಸಿದ್ದೀನಿ, ಆದರೆ ಇದನ್ನು 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮಾಡಲಾಗಿದೆ ಅನ್ನೋದನ್ನು ಒತ್ತಿ ಹೇಳಿಲ್ಲ, ಸ್ಟ್ರೆಸ್ ಮಾಡಿ ಹೇಳಿಲ್ಲ. ಆದರೂ ಸಹ ನೀವು ಇಲ್ಲಿ ಈ ರೀತಿಯಾಗಿ ಎಲಿಮಿನೇಷನ್ ಮೆಥಡ್ ಮೂಲಕ ಸರಿಯಾದ ಆಯ್ಕೆಯನ್ನು ಚೂಸ್ ಮಾಡಬಹುದು. ಇಲ್ಲೊಂದು ಹಾಗೆ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂತಹ ಪ್ರಶ್ನೆ ಇದು. ತಾಲೂಕಾ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರು? ತಾಲೂಕಾ ಮಟ್ಟದಲ್ಲಿರ್ತಕ್ಕಂತಹ ಒಂದು ಯೋಜನೆಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ತಾಲೂಕಾ ಮಟ್ಟದಲ್ಲಿದೆ ಅಂದರೆ ಅದರ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನು ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್ ಇನ್ನು ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ಅಂತ ಇದ್ದಾರೆ. ಇವೆರಡು ಪಂಚಾಯಿತಿ ಅಧ್ಯಕ್ಷರು ಅಂತ ಇದ್ದಾನೆ. ಇವೆರಡರಲ್ಲಿನೇ ಯಾವುದಾದ್ರೂ ಒಂದಾಗಿರಬೇಕು. ಸೊ ಇದು ತಾಲೂಕಾ ಮಟ್ಟದಲ್ಲಿದೆ. ಇನ್ನು ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ಅದರ
ಚೇರ್ಮನ್ನರಾಗಿರಬಹುದು, ಅಧ್ಯಕ್ಷರಾಗಿರಬಹುದು. ಸೊ ಈ ರೀತಿಯಾಗಿ ಒಂದು ಕಾಮನ್ ಸೆನ್ಸನ್ನು ಯೂಸ್ ಮಾಡುವ ಮೂಲಕ ನೀವು ಆಪ್ಷನ್ 1 ಚೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ತಾಲೂಕಿನ ಪ್ರಮುಖ ಭಾಗಗಳನ್ನ ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು, ಇದು ತಪ್ಪು. ಮೇಲಿನ ಯಾವುದೂ ಅಲ್ಲ ಅನ್ಕ ತೆಗೆದುಬಿಡಿ. ಸಿ ಮೋಸ್ಟ್ ಆಫ್ ದ ಟೈಮ್ 90% ಟೈಮ್ ಮೇಲಿನ ಯಾವುದು ಅಲ್ಲ ಇರ್ತದಲ್ಲ, ಇದು ರೈಟ್ ಆಪ್ಷನ್ ಆಗಿರುವುದಿಲ್ಲ. ಓಕೆ, ಹಾಗಾಗಿ ನಿಮಗೇನಾದರೂ ಇಂಥ ಪ್ರಶ್ನೆಗಳು ಬಂದು ಅಂದರೆ ಡೌಟ್ ಇತ್ತಂದರೆ ಅಂಥ ಸಮಯದಲ್ಲಿ ಮೇಲಿನ ಯಾವುದೂ ಅಲ್ಲ ಇರ್ತದಲ್ಲ, ಇದು ಮೊದಲು ಎಲಿಮಿನೇಟ್ ಮಾಡಿ. ಓಕೆ, ಇನ್ನು ಉಳಿದಿರ್ತಕ್ಕಂಥ 3ರಲ್ಲಿ ಚೂಸ್ ಮಾಡಬೇಕಾಗಿದೆ, ಆಯ್ಕೆ ಮಾಡಬೇಕಾಗಿದೆ. ಅದರಲ್ಲಿನೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನು ತೆಗೆದುಹಾಕ್ಬೋದು. ಓಕೆ, ಇದು ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆಯಾಗಿದೆ. ಹಾಗಾಗಿ ತಾಲೂಕಾ ಮಟ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಯೇ ಅದರ ಅಧ್ಯಕ್ಷರಾಗಿರಬೇಕು. ಸೊ ಇಲ್ಲಿ 2ರಲ್ಲಿನೂ ಸ್ವಲ್ಪ ಹೋಲಿಕೆ ಇರೋದರಿಂದ ನಾವು ಆಯ್ಕೆ 1 ಇಲ್ಲಿ ಚೂಸ್ ಮಾಡಬಹುದು. ನೆಕ್ಸ್ಟು ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಓಕೆ, ನಾನು ಈ ಕ್ಲಾಸ್ನಲ್ಲಿ ಹೇಳಿದ್ದೇನೆ ಗ್ರಾಮ ಸಭೆಯ ಆರ್ಟಿಕಲ್ ಯಾವುದು, ಆರ್ಟಿಕಲ್ 243A ಇದು ಡೆಫಿನಿಷನ್ನ ಕೊಡ್ತದ, ಗ್ರಾಮ ಸಭೆಯ ವ್ಯಾಖ್ಯಾನ ನೀಡ್ತದ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿತ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ಓಕೆ, ಸೊ ಇದರ ಡೆಫಿನಿಷನ್ನ ಹಿಂಗಿದೆ. ಸೊ ಅದನ್ನು ನೆನಪಿನಾಗಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದೊಂದು ಹಳ್ಳಿ ಇದೆ ಅಂತೇಳಿ ತಿಳಿರಿ. ಈ ಹಳ್ಳಿಯಲ್ಲಿ ಇದ್ದಂತಹ 18+ ಆದಂತಹ ಎಲ್ಲ ನೋಂದಾಯಿತ ಮತದಾರರು ಗ್ರಾಮ ಸಭೆಯ ಸದಸ್ಯರಾಗಿರುತ್ತಾರೆ. ಓಕೆ, ಸೊ ಬಹಳ ಎಕ್ಸಾಮ್ಸ್ಗಳಲ್ಲಿ ಕೇಳಿದಾನೆ ಇದನ್ನು. IAS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿಯೂ ಸಹ ಇದು ಬಂದು ಹೋಗಿದೆ, ನೆನಪಿನಲ್ಲಿರಲಿ. ನೆಕ್ಸ್ಟು ಗ್ರಾಮ ಪಂಚಾಯಿತಿ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆಗಳನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು. ಇಲ್ಲಿಯೂ ನೋಡಿ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಾ ಇದ್ದಾನೆ, ಇದು ಆಪ್ಷನ್ ಕರೆಕ್ಟ್ ಆಗಿಲ್ಲ. ಇಲ್ಲಿಯೂ ಯಾವುದೂ ಅಲ್ಲ, ಇದು ಆಪ್ಷನ್ ರೈಟ್ ಅಲ್ಲ. ಸೊ ನಾನು ನಿಮ್ಮ ಮೇಲಿನ ಹೇಳಿದ್ದೇನೆ 90% ಕ್ವಶನ್ಸ್ಗಳಲ್ಲಿ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿತ್ತಂದರೆ ಅದನ್ನು ತೆಗೆದು ಬಿಡಬಹುದು. ಓಕೆ, ಸೊ ಇನ್ನು ಉಳಿದಿರ್ತಕ್ಕಂತಹ 3 ಆಪ್ಷನ್ಸ್ಗಳಲ್ಲಿನೇ ರೈಟ್ ಆಪ್ಷನ್ ಸಿಗ್ತದೆ ನಿಮಗೆ. ಸೊ ಇಲ್ಲಿ ಉಳಿದಿದ್ದಕ್ಕೆ ನಾವು ಕಾಮನ್ ಸೆನ್ಸನ್ನು ಅಪ್ಲೈ ಮಾಡ್ತಾ ಹೋಗೋಣ. ಅವಧಿ ಪೂರ್ಣಗೊಂಡ ನಂತರ, ಅಲ್ಲಪ್ಪ ಈಗ ಯಾರೋ ಒಬ್ಬ ಸದಸ್ಯ ಇದ್ದಾನೆ, ಅವನ ಆಸ್ತಿ ಎಷ್ಟಿದೆ ಅನ್ನೋದು ನಿಮಗೆ ಅವನ ಅವಧಿ ಆರಂಭಗೊಳ್ಳುವ ಮುನ್ನ ಗೊತ್ತಾಗಬೇಕು, ಅವನು ಪೂರ್ಣಗೊಂಡ ನಂತರ ಗೊತ್ತಾಗಬೇಕು. ಕಾಮನ್ ಸೆನ್ಸ್ನ ಪ್ರಕಾರ ಆರಂಭಗೊಂಡ ನಂತರ ಓಕೆ ಗೊತ್ತಾಗಬೇಕು. ಸೊ ಹಾಗಾಗಿ ಈ ಆಪ್ಷನನ್ನು ಹೋಯಿತು. ಸಾರ್ವಜನಿಕರು ಕೇಳಿದಾಗ ಮಾತ್ರ, ಅಂದರೆ ಸಾರ್ವಜನಿಕರು ಕೇಳಲಿಲ್ಲ ಅಂದರೆ ಅವನ ಆಸ್ತಿ ಎಷ್ಟಿದೆ ಅಂಥೇಳಿ ಅವನೇನು ಯಾರಿಗೂ ಹೇಳಬಾರ್ದನ ಅಥವಾ ಸಾರ್ವಜನಿಕರಿಗೆ ಗೊತ್ತಾಗಬಾರ್ದನ. ಓಕೆ, ಸೊ ಹಾಗಾಗಿ ಸಾರ್ವಜನಿಕರು ಕೇಳಿದಾಗ ಮಾತ್ರ ಇದು ತಪ್ಪು. ಸೊ ಇಲ್ಲಿ ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆಯ ಸಮಯದಲ್ಲಿ ಅವನು ತನ್ನ ಆಸ್ತಿಯನ್ನು ಬಹಿರಂಗಪಡಿಸಬೇಕು. ಓಕೆ, ಇದರಿಂದ ಜನರಿಗೆ ಏನು ಹೆಲ್ಪ್ ಆಗ್ತದೆ, ನೀವು ಎಷ್ಟು ಸಾಹುಕಾರದಾನು, ಓಕೆ ಎಂತಹ ಆಸ್ತಿ ಮಾಡಿದಾನೆ ಇವನು, ಎಲ್ಲವೂ ಸಕ್ರಮವಾದಂತಹ ಆಸ್ತಿಯೇ, ಅಕ್ರಮವಾದಂಥ ಆಸ್ತಿಯನ್ನು ಹೊಂದಿದ್ದಾನೆ. ಸೊ ಇಂಥದ್ರ ಎಲ್ಲದರ ಕುರಿತಂತೆ ಜನರಿಗೆ ಮಾಹಿತಿ ಬೇಕಾಗುತ್ತದೆ. ಅದರ ಬೇಸಿಸ್ ಮೇಲೆ ಜನರು ಅವನಿಗೆ ಮತ ಹಾಕಬೇಕೋ ಬೇಡೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ರೈಟ್ ಆಪ್ಷನ್ 3. ಪ್ರಜಾಪ್ರಭುತ್ವದ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು. ನಿಮಗೊಂದು ಮಾತು ಹೇಳ್ತೀನಿ, ನೆನಪಿನಲ್ಲಿರಲಿ. ಪ್ರಜಾಪ್ರಭುತ್ವದ ಫಂಡಮೆಂಟಲ್ ಫೀಚರ್ ಯಾವುದಂದರೆ, ಮೂಲಭೂತ ಲಕ್ಷಣ ಯಾವುದಂದರೆ, ನಾಗರಿಕರು ಸರ್ಕಾರವನ್ನು ಅಥವಾ ರಾಜ್ಯವನ್ನು ಹೊಣೆಯಾಗಿಸುವುದು. ಓಕೆ, ಸರ್ಕಾರ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಪ್ರಶ್ನಿಸುವುದು. ಓಕೆ, ಹೊಣೆಗಾರಿಕೆ ಅಂದರೆ ಸರ್ಕಾರದ ತನ್ನ ಎಲ್ಲ ನಿರ್ಧಾರ ಮತ್ತು ನೀತಿಗಳಿಗೆ ಅಂತಿಮವಾಗಿ ಉತ್ತರದಾಯಿಯಾಗಿರುವುದು ಎಂದರ್ಥ. ಓಕೆ, ಪ್ರಶ್ನೆಗಳನ್ನು ಕೇಳ್ತಾರೆ ಜನ, ಉತ್ತರಗಳು ಸಮಂಜಸವಾಗಿರದಿದ್ದರೆ ಮುಂದಿನ ಚುನಾವಣೆಗಳಲ್ಲಿ ಸರ್ಕಾರವನ್ನು ಬದಲಾಯಿಸುತ್ತಾರೆ. ಓಕೆ, ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ 2. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 91. ಕೆಳಗಿನವುಗಳಲ್ಲಿ ಯಾವುವು ಸಂವಿಧಾನಿಕ ಸಂಸ್ಥೆಯಾಗಿದೆ. ನೀತಿ ಆಯೋಗ ಇದು ಸಂವಿಧಾನಿಕ ಸಂಸ್ಥೆಯೂ ಅಲ್ಲ ಮತ್ತು ಶಾಸನಬದ್ಧ ಸಂಸ್ಥೆಯೂ ಅಲ್ಲ. ಸಂವಿಧಾನಿಕ ಸಂಸ್ಥೆ ಅಂದರೆ ಯಾವುದಾದರೂ ಒಂದು ಆರ್ಟಿಕಲ್ ಅಥವಾ ವಿಧಿ ಅದರ ಕುರಿತಂತೆ ನೇರವಾಗಿ ಉಲ್ಲೇಖ ಮಾಡಬೇಕು.
ಇಲ್ಲಿ ನೀತಿ ಆಯೋಗದ ಬಗ್ಗೆ ಉಲ್ಲೇಖ ಮಾಡ್ತಕ್ಕಂತಹ ಯಾವುದೇ ವಿಧಿ ಇಲ್ಲ. ಸೊ ಹಾಗಾಗಿ ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಇನ್ನು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 280 ಇದೆ. GST ಮಂಡಳಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 279A ಇದೆ. 279A. ಸೊ ಹಾಗಾಗಿ ಇವೆರಡು ಸಂವಿಧಾನಿಕ ಸಂಸ್ಥೆಗಳು. ರಾಷ್ಟ್ರೀಯ ವೈದ್ಯಕೀಯ ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆರ್ಟಿಕಲ್ ಇಲ್ಲ ಸಂವಿಧಾನದಲ್ಲಿ, ಅದು ಅಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ 4 B ಮತ್ತು C ಇವೆರಡು ಮಾತ್ರ ಸಂವಿಧಾನಿಕ ಸಂಸ್ಥೆಗಳಾಗಿವೆ. ಸೊ ಹೀಗೆ ಈ 12 ಪ್ರಶ್ನೆಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ನಿಮಗೆ ಇದು ಸಹಾಯ ಆಗ್ತದೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಿಪರೇಷನ್ ಹೀಗೆ ನಿರಂತರವಾಗಿ ಮುಂದುವರಿಯಲಿ. ಆಲ್ ದ ಬೆಸ್ಟ್.